ಈ ಸುಂದರ ದೃಶ್ಯ ಬೇರೆಲ್ಲೂ ಸಿಗದು. ಈ ನಮ್ಮ ಪಾಂಡಿಚೇರಿಯನ್ನು ಹೊರತುಪಡಿಸಿ ಈ ರೀತಿಯಾದಂತಹ ಬೀಚ್ ನಿಮಗೆ ಬೇರೆ ಎಲ್ಲೂ ಸಿಗುವುದಿಲ್ಲ. ಇದೇ ರಾಕ್ ಬೀಚ್ ಅಂತೇಳಿ ತುಂಬ ಪಾಂಡಿಚೇರಿಯ ತುಂಬ ಮುಖ್ಯವಾದಂಥ ಬೀಚು. ಈ ಬೀಚ್ಗೆ ಹೆಸರು ಬಂದಿದ್ದು 2003 ಸುನಾಮಿ ಬಂದ ನಂತರ. ಈ ಬೀಚು ಇದಕ್ಕಿಂತ ಮುಂಚೆ ಈ ಥರ ಇರಲಿಲ್ಲ. ಈ ಬೀಚ್ ನಾರ್ಮಲಿ ಆದಂಗೆ 2003 ನಂತರ ಸುನಾಮಿ ಯಾವಾಗ ಬಂತೋ ಅದಾದ ನಂತರ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಂತಂದರೆ ಸುಂದರವಾಗಿ ಕಾಣಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಅಲೆಗಳಿಂದ ತಪ್ಪಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಬೀಚ್ಗೆ ತಡೆಗೋಡೆ ರೀತಿಯಲ್ಲಿ ಕಟ್ಟಿ ಅಲ್ಲಿ ಪಾರ್ಕ್ ರೀತಿ ಮಾಡಿ ಜನಗಳು ಅರ್ಲಿ ಮಾರ್ನಿಂಗ್ ಇರಲಿ ನಿಮ್ಗೆ 2 ಗಂಟೆ ಅಂತ 5 ಗಂಟೆ ಸಂದರ್ಭದಲ್ಲಿ ಇರಲಿ ಇಲ್ಲಿ ವಾಕಿಂಗ್ ಹೋಗಿದ್ರೆ ಮಾಡ್ಕೊಡ್ತಾರೆ. ಆ ನಂತರ ನೀವು ರಾಕ್ ಬೀಚ್ ಮುಗಿಸಿ ನಂತರ ಹಿಡನ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚ್ ಈ ಮಧ್ಯದಲ್ಲಿ ಸಮುದ್ರ ಇರುತ್ತೆ. ಸಮುದ್ರಕ್ಕೆ ಹೋಗಬೇಕು ಅಂದರೆ ನಾವು ಬೋಟ್ ಮೂಲಕನೇ ಹೋಗಬೇಕು. ಬೋಟ್ ಮೂಲಕ ಸುಮಾರು ಒಂದು 500 ರುಪೀಸಷ್ಟು ತೆಗೆದುಕೊಳ್ತಾರೆ. ಪ್ಯಾರಡೈಸ್ ಬೀಚ್ಗೆ ಈ ಬೋಟ್ ಮೂಲಕ ಕರ್ಕೊಂಡು ಹೋಗಿ ಬರಬೇಕು. ಅಲ್ಲಿ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ಈ ಬೀಚಿಗೂ ಆ ಬೀಚಿಗೂ ತುಂಬ ಡಿಸ್ಟೆನ್ಸ್ ಏನಿಲ್ಲ, ಕೇವಲ 10 ಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಅಲ್ಲಿ ಆ ಬೀಚ್ಗೆ ಈ ಬೀಚ್ಗೆ ನಡುವೆ ಮಧ್ಯದಲ್ಲಿ ಸಮುದ್ರ ಬರುತ್ತೆ. ಅದರಿಂದ ನಿಮಗೆ ಅಲ್ಲಿಂದ ಈ ಕಡೆ ದಾಟಬೇಕು ಅಂದರೆ ಥ್ರೂ ಬೋಟ್ ಮೂಲಕನೇ ಬರಬೇಕು. ಎಷ್ಟು ಅದ್ಭುತವಾಗಿದೆ. ಆ ಕಡೆ ಕಾಣಿಸ್ತಿರೋದು ಹಿಡನ್ ಬೀಚು, ಈ ಕಡೆ ಕಾಣಿಸ್ತಾ ಇರೋದು ಪ್ಯಾರಡೈಸ್ ಬೀಚು. ಇದರ ನಡುವೆ ಇರುವಂಥದ್ದು ಜಸ್ಟ್ 10 ಮೀಟರ್ಸ್ ಅಷ್ಟೇ. ತುಂಬ ಅದ್ಭುತವಾಗಿದೆ. ಯಾರೂ ಮಿಸ್ ಮಾಡ್ಕೋಬೇಡಿ. ನಿಮಗೆ ಯಾವಾಗಾದ್ರೂ ವೆಕೇಷನ್ ಟೈಮ್ ಸಿಕ್ಕಿದ್ರೆ ಹೋಗ್ಬೋದು. ಇದು ರಾಕ್ ಬೀಚಲ್ಲಿ ನೀವು ನೋಡಿರ್ಬೋದು. ಗಣೇಶ್ ಅವರು ಕನ್ನಡ ಫಿಲಮ್ನಲ್ಲಿ ಒಂದು ಸಾಂಗ್ ಮಾಡಿದ್ದಾರೆ, ರೂಪ ಸುಂದರಿ ಅಂತೇಳಿ. ಆ ಸಾಂಗ್ ಇಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಇದು ಸಹ